ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನೋಡೋಣ. ಓಕೆ, 5 ಆಫ್ ಕಪ್ಸ್, 10 ಆಫ್ ಕಪ್ಸ್. ಓಕೆ, ತುಂಬ ಎಮೋಷ್ನಲ್ ಇದ್ದಾರೆ ಅಂತ ಹೇಳ್ಬೋದು. ಕೀಪ್ ಆನ್ ರಿಪೀಟಿಂಗ್ ಪಾಸ್ಟ್ ಥಿಂಗ್ಸ್ ಅಂತ ಹೇಳ್ಬೋದು. ಇವ್ರಿಗೆ ನೀವು 2ನೇ ಪ್ರೀತಿ ಅಥವಾ 3ನೇ ಪ್ರೀತಿ ಆಗಿರುವಂಥದ್ದು ಇರಬಹುದು. ಇವ್ರಿಗೆ ತುಂಬ ಬ್ರೇಕಪ್ಸ್ ಆಗಿದೆ, ಅದರಿಂದ ಹೀಲ್ ಆಗೋದಕ್ಕೆ ರೆಡಿ ಇಲ್ಲ, ಅದರಿಂದ ಓವರ್ಕಮ್ ಮಾಡೋದಕ್ಕೆ ರೆಡಿ ಇಲ್ಲ. ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು, ಹೇಗೆ ಮಾತಾಡಿದ್ರು, ಎಷ್ಟೇ ಪ್ಯಾಂಪರ್ ಮಾಡಿದ್ರು ಈ ವ್ಯಕ್ತಿ ಪಾಸ್ಟಿಂದ ಹೊರಗೆ ಬಂದಿಲ್ಲ. ಆ್ಯಂಡ್ ಕೀಪ್ ಆನ್ ಪಾಸ್ಟನ್ನು ಒಂದು ಬರ್ಡನ್ ಥರ ಒಂದು ಹೆಗಲ್ ಮೇಲೆ ಹೊತ್ಕೊಂಡು ಓಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರ ಹತ್ರ ಅಪರ್ಚುನಿಟೀಸ್ ಇದೆ, ಅವ್ರ ಹತ್ರ ನೀವಿದ್ದೀರಾ. ಆ್ಯಂಡ್ ಈ ವ್ಯಕ್ತಿ ಕಡೆಯಿಂದ ನೀವು ಮ್ಯಾರೇಜ್ ಕಮಿಟ್ಮೆಂಟ್ ಕೇಳ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಆಲ್ರೆಡಿ ಲೈಕ್ ಈ ವ್ಯಕ್ತಿ ಜೊತೆ ಒಂದು ಮ್ಯಾರೇಜ್ ಲೈಫ್ನ ಕಲ್ಪಿಸ್ಕೊಳ್ತಾ ಇದ್ದೀರಾ. ಆ್ಯಂಡ್ ಒಂದು ಹ್ಯಾಪಿ ಲೈಫ್, ಹ್ಯಾಪಿ ಫ್ಯಾಮಿಲಿನ ನೀವು ಆಲ್ರೆಡಿ ಕಲ್ಪಿಸ್ಕೊಳ್ತಾ ಇದ್ದೀರಾ. ಬಟ್ ಈ ವ್ಯಕ್ತಿ ಪಾಸ್ಟಲ್ಲೇ ಇರೋದ್ರಿಂದ, ಪಾಸ್ಟಿಂದ ಹೊರಗೆ ಬರದೇ ಇರೋ ಕಾರಣ ನಿಮಗೆ ಯಾವುದೇ ರೀತಿಯ ಮ್ಯಾರೇಜ್ ಕಮಿಟ್ಮೆಂಟ್ ಸದ್ಯಕ್ಕೆ ಕೊಡೋಕ್ಕೆ ಚಾನ್ಸ್ ಇಲ್ಲ. ಬಟ್ ಈ ವ್ಯಕ್ತಿಗೆ ಇನ್ನೂ ಅಪರ್ಚುನಿಟೀಸ್ ಇದೆ ಹೀಲ್ ಮಾಡ್ಕೊಳ್ಳೋದಕ್ಕೆ. ಸಪೋಸ್ ಈ ವ್ಯಕ್ತಿ ಪಾಸ್ಟ್ ಪ್ಯಾಟರ್ನ್ಸ್ಗೆ ನಿಮ್ಮ ರಿಲೇಷನ್ಶಿಪ್ಪಿಗೆ ತಂದರೆ ಈ ಒಂದು ರಿಲೇಷನ್ಶಿಪ್ ಜಾಸ್ತಿ ದಿನ ಉಳಿಯೋದಿಲ್ಲ. ಸೊ ಬೆಟರ್ ಈ ಒಂದು ವ್ಯಕ್ತಿ ಜೊತೆ ಅರ್ಥ ಮಾಡಿಸಿ, ಸಾಧ್ಯ ಆದರೆ ಯಾವುದಾದ್ರೂ ಥೆರಪಿಸ್ಟ್ ಹತ್ರ ಇವ್ರಿಗೆ ಕರ್ಕೊಂಡು ಹೋಗಿ. ಓವರ್ಕಮ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಯಾವುದೋ ಒಂದು ಥೆರಪಿಸ್ಟ್ ಇದ್ದೇ ಇರ್ತಾರೆ, ಜಸ್ಟ್ ಅವ್ರ ಹತ್ರ ಇವ್ರಿಗೆ ಕರ್ಕೊಂಡು ಹೋಗಿ ಇವ್ರಿಗೆ ಒಂದು ಕೌನ್ಸಿಲಿಂಗ್ ಅನ್ನೋದನ್ನು ಕೊಡಿಸಿ. ಓಕೆ, ಅಥವಾ ನೀವೇ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡ್ತೀರಾ ಅಂತಂದರೆ, ಅಥವಾ ಸಮ್ವೇರ್ ನೀವು ಒಂದು ಥೆರಪಿಸ್ಟ್ ಅಥವಾ ಹೀಲಿಂಗ್ ಫೀಲ್ಡಲ್ಲಿ ನೀವೇನಾದರೂ ಇದ್ದೀರಾ ಅಂತಂದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಸನ್. ಬಟ್ ಈ ಒಂದು ವ್ಯಕ್ತಿಯ ಎನರ್ಜಿ ನಿಮಗೆ ಜಾಸ್ತಿ ಡ್ರೈನ್ ಮಾಡ್ತಾ ಇದೆ. ನಿಮಗೆ ತುಂಬ ತಿಂಗಳಿಂದ, ತುಂಬ ವರ್ಷಗಳಿಂದ ಈ ವ್ಯಕ್ತಿಗೆ ಹೇಳಿ ಹೇಳಿ ಸಾಕಾಯಿತು ಮೇಡಮ್. ಯಾವಾಗ್ಲೂ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ, ಯಾವಾಗ್ಲೂ ಪಾಸ್ಟ್ ರಿಲೇಷನ್ಶಿಪ್ ಆಗಿತ್ತು, ಪಾಸ್ಟ್ ವ್ಯಕ್ತಿ ಆಗಿದ್ದು, ಹೀಗಿದ್ರು ಅಂತ ಬರೀ ಕಂಪೇರಿಟಿವ್ ಆಗೇ ಇದ್ದಾರೆ ಅಂತಂದರೆ ಬೆಟರ್ ನಿಮಗೆ ಇದು ಒಂದು ಸ್ಟ್ರಾಂಗ್ ಸೈನ್ ಅಂತ ಅಂದ್ಕೊಳ್ಳಿ. ಜಸ್ಟ್ ಮೂವ್ ಆನ್, ಈ ಒಂದು ವ್ಯಕ್ತಿ ಲೈಫಿಂದ ಮೂವ್ ಆನ್ ಆಗಿ. ಬಿಕಾಸ್ ಎಲ್ಲರ ಪಾಸ್ಟನ್ನು, ಈ ಒಂದು ವ್ಯಕ್ತಿ ಪಾಸ್ಟನ್ನು ನಿಮ್ಮಿಂದ ಚೇಂಜ್ ಮಾಡೋಕೆ ಆಗೋದಿಲ್ಲ. ಆ್ಯಂಡ್ ಈ ವ್ಯಕ್ತಿನ ಬದಲಾಯಿಸೋಕ್ಕೂ ಆಗೋದಿಲ್ಲ. ಆ್ಯಂಡ್ ಈ ವ್ಯಕ್ತಿ ಬದಲಾಗಬೇಕು ಅಂತಲೇ ಅಂದ್ಕೊಳ್ತಾ ಇಲ್ಲ ಅಂದಾಗ ನೀವು ಏನೇ ಎಫರ್ಟ್ ಹಾಕೋದ್ರೂ ಈ ವ್ಯಕ್ತಿಗೆ ಮ್ಯಾಟರ್ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು.